ಹಾಯ್ ಹಲೋ ನಮಸ್ಕಾರ. ಹಲೋ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಹೋಲಿ ಸುಡುವುದು ಮುಗಿದ ಮೇಲೆ ಇವರು ಸ್ವಾಮಿ ಮತ್ತು ಸ್ವಾಮಿಯ ಮಗನ ವೇಷ ಹಾಕಿಕೊಂಡು ಊರೆಲ್ಲ ತಿರುಗುತ್ತಾರೆ. ತಿರುಗುವ ಮುನ್ನ ಹೋಲಿಯ ಬೂದಿ ಹಣೆ ಮೇಲೆ ಹಚ್ಚಿಕೊಂಡು ಮುಂದೂಡುತ್ತಾರೆ. ಬಂಜಾರ ಸಂಸ್ಕೃತಿ ಹೇಗಿದೆ ನೋಡಿ. ನಮ್ಮ ಸಂಸ್ಕೃತಿಯ ಪ್ರಕಾರ ದುಂಡು ಹಾಕಿರುವ ಮನೆಗೆ ಹೋಗಿ ಜನರು ಪುರಾತನ ಕಾಲದಿಂದ ಬಂದಿರುವಂಥ ಈ ಸಂಸ್ಕೃತಿಯನ್ನು ನಮ್ಮ ಜನರು ಉಳಿಸ್ತಾ ಇದ್ದಾರೆ. ಆ ಹಾಡಿನ ಮೂಲಕ ಆ ಮಗುವಿಗೆ ತುಂಬ ಒಳ್ಳೆಯದಾಗಲಿ, ಮುಂದಿನ ಜೀವನದಲ್ಲಿ ಯಶಸ್ಸು ಆಗಲಿ ಅಂತ ಹೇಳ್ತಾ ಜನರು ಆಶೀರ್ವಾದ ಮಾಡುತ್ತಾರೆ. ಈ ಹಾಡಿನ ಮೂಲಕ 7 ಬಾರಿ ಮಾಡ್ತಾರೆ. ಗಂಡು ಮಗು ಮನೆಯ ವಾರಿಸು, ಹಾಗೆ ಮುಂದಿನ ಜೀವನದಲ್ಲಿ ಅವನಿಗೆ ಯಶಸ್ಸು ಸಿಗಲಿ ಹಾಗೂ ಮನೆಯವರಿಗೆ ತುಂಬ ಖುಷಿಯಾಗಿ ನೋಡಿಕೊಳ್ಳಿ ಅನ್ನೋದು ಈ ಅರ್ಥ. ಈ ಥರ ಸಂಸ್ಕೃತಿ ಬೇರೆಲ್ಲೂ ನೋಡಿದ್ದೀರಾ? ಈ ಸಂಸ್ಕೃತಿಯನ್ನು ಬಂಜಾರ ಸಮುದಾಯದಲ್ಲಿ ಜನರು ಮಾಡ್ತಾರೆ. ನಾವು ಬಂಜಾರದವರು ಎಂದು ನಾವು ಹೆಮ್ಮೆ ಪಡಬೇಕು. ಹೇಗೆಂದರೆ ಈ ಥರ ಸಂಸ್ಕೃತಿ ನಾವು ಇಂದಿಗೂ ಮಾಡ್ತಾ ಇದ್ದೀವಿ ಅಲ್ಲ ಅಂತ ಅನ್ನೋದು. ಶ್ರೀಕೃಷ್ಣ ಬೆಣ್ಣೆ ಕದಿಯುವುದನ್ನು ನೀವೆಲ್ಲರೂ ನೋಡಿದ್ದೀರಾ. ಅದೇ ಥರ ಈ ಆಟ ಕೂಡ. ಅಲ್ಲಿರುವ ಒಂದು ಕಳಸಿಯಲ್ಲಿ ಅದರೊಳಗೆ ಸಿಹಿ ತಿಂಡಿ ಇರುತ್ತೆ. ಅದನ್ನು ನಾವು ಕದಿಯಬೇಕು. ಕದಿಯುವವರಿಗೆ ಹೆಣ್ಣು ಮಕ್ಕಳು ಹೊಡೆಯೋಕೆ ಬರುತ್ತಾರೆ. ಅದನ್ನು ಹೇಗಾದರೂ ಮಾಡಿ ಕದಿದರೆ ಅದನ್ನು ನಾವು ಗೆದ್ದ ಹಾಗೆ. ಹೆಣ್ಣು ಮಕ್ಕಳ ಕೈಯಲ್ಲಿ ಸಿಕ್ಕಾಕಿಕೊಂಡರೆ ಗಂಡು ಮಕ್ಕಳಿಗೆ ಬಾಡೂಟ ಪಕ್ಕ ಅನ್ನೋದು ಇದರ ಅರ್ಥ. ಆ ಆಟ ಗೆದ್ದ ಮೇಲೆ ಜನರು ಖುಷಿ ಪಡುವುದನ್ನು ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಾ. ಈ ಆಟ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ. ಬೆಳಗಿನ ಹೋಳಿ ಸುಡುವುದು ಮುಗಿದ ಮೇಲೆ ರಾತ್ರಿಯ ಹೋಲಿ ಸುಡಲು ಜನರು ಮುಂದಾಗುತ್ತಾರೆ. ಹೆಣ್ಣು ಮಕ್ಕಳು ಒಗೆಯುತ್ತಿರುವಂಥದ್ದು ಏನು ಗೊತ್ತಾ? ತಾವು ಬೆಳೆಸಿರುವ ಸಜ್ಜೆ ಏಕೆ ಒಗಿತಾರೆ ಗೊತ್ತಾ? ಆ ಸಜ್ಜೆಯನ್ನು 5 ಬಾರಿ ಒಗೆಯುತ್ತಾರೆ. ಒಗೆದ ಮೇಲೆ ತಾವು ಬೇಡಿಕೊಳ್ಳುವುದೇನೆಂದರೆ ತಾವು ಬೆಳೆಯುತ್ತಿರುವ ಬೆಳೆ ತುಂಬ ಚೆನ್ನಾಗಿ ಬೆಳೀಲಿ, ಏಕೆಂದರೆ ಅದರಿಂದನೇ ತಮ್ಮ ಜೀವನ ನಡೆಯುತ್ತಿದೆ ಅನ್ನೋದು. ಅದೇ ತರಹ ಗಂಡು ಮಕ್ಕಳು ಕೂಡ ಸಜ್ಜೆಯನ್ನು ಒಗೆಯುತ್ತಾರೆ. ಇಲ್ಲಿ ನೋಡಿ, ಗೆರೆಯವರು ನಮ್ಮ ಊರಿನ ದೇವಿಯ ಆಯುಧವನ್ನು ಹಿಡಿದು ಕುಣಿಯುವುದನ್ನು ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಿ. ಇದೆಲ್ಲ ಮುಗಿದ ಮೇಲೆ ಮುಂದಿನ ದಿನದ ಒಂದು ತಯಾರಿ ನಡೆಯುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಈ ಹೋಳಿಯ ಸಂಭ್ರಮವನ್ನು ಯಶಸ್ವಿಯಾಗಿ ಮಾಡುತ್ತಾರೆ. ಹೇಗೆ ಅಂತ ನೀವೇ ನೋಡಿ. ಈಗ ಎಲ್ಲರ ಮನೆಗೆ ಹೋಗಿ ಬಣ್ಣವನ್ನು ಹಚ್ಚುತ್ತೇವೆ. ಈ ದಿನ ನಮ್ಮೆಲ್ಲರಿಗೂ ಖುಷಿ ತರುವಂಥ ದಿನ. ದೊಡ್ಡವರಿದ್ದರೂ ಚಿಕ್ಕವರಾಗಿ ಹಾಡುತ್ತೇವೆ. ಬಣ್ಣದ ಆಟ ಮುಗಿದ ಮೇಲೆ ಮುಂದಿನ ಸಂಸ್ಕೃತಿಯ ಆಟ ಶುರುವಾಗುತ್ತೆ. ನಮ್ಮ ಮಠದ ಜನರು ನಮ್ಮ ಬಂಜಾರ ಸಂಸ್ಕೃತಿಯ ಹಾಡನ್ನು ಹಾಡುತ್ತಾ ಈ ಮೂಲಕ ಮುಂದುವರಿಸುತ್ತಾರೆ. ನಮ್ಮ ಬಂಜಾರ ಸಂಸ್ಕೃತಿಯ ಕುಣಿತ ಹೇಗಿದೆ ನೀವು ನೋಡಿ.
ವಯಸ್ಸಾದ್ರೂ ಅವರ ಜೋಶ್ ಇಂದಿಗೂ ಕಮ್ಮಿಯೇ ಆಗಿಲ್ಲ, ಹೌದಲ್ವಾ? ಇದೆಲ್ಲ ಮುಗಿದ ಮೇಲೆ ಒಂದು ಆಟ ಶುರು ಆಗುತ್ತೆ. ಆ ಆಟ ಕೂಡ ಹೆಣ್ಣು ಮತ್ತು ಗಂಡಿನ ಮಧ್ಯೆ ಯುದ್ಧ ಇದ್ದ ಹಾಗೆ. ಗಂಡು ಮಕ್ಕಳಿಗೆ ಹಗ್ಗದ ಮಧ್ಯೆ ಕಟ್ಟುತ್ತಾರೆ. ಆದ ಮೇಲೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಹೊಡೆಯೋಕೆ ಮುಂದೂಡುತ್ತಾರೆ. ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಚುಡಾಯಿಸುತ್ತಾರೆ. ಆವಾಗ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಹೊಡೆಯೋಕೆ ಮುಂದೂಡುತ್ತಾರೆ. ಹೊಸದಾಗಿ ಮದುವೆ ಮಾಡಿಕೊಂಡು ಬಂದಿರುವಂಥ ಹುಡುಗಿಯನ್ನು ಗೇರದ ಟೊಂಕಕ್ಕೆ ಕಟ್ಟಿರುವ ಹಗ್ಗವನ್ನು ಬಿಚ್ಚಿಸುತ್ತಾರೆ. ಬಿಚ್ಚಿಸಿದಾಗ ಗೆಳೆಯರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಈ ಹಬ್ಬವನ್ನು ಕೊನೆ ಮಾಡ್ತಾರೆ. ಕೊನೆಯ ಹಾಡನ್ನು ಹಾಡುತ್ತಾ ಈ ಹಬ್ಬವನ್ನು ಖುಷಿಯಿಂದ ಮುಗಿಸುತ್ತಾರೆ. ಕೊನೆಯದಾಗಿ ಕೋಲನ್ನು ಹೊಗೆಯಲು ಹೋಗ್ತಾ ಇದ್ದಾರೆ. ಇದು ನಮ್ಮ ಬಂಜಾರರ ಸಂಸ್ಕೃತಿ. ಈ ಸಂಸ್ಕೃತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.